ಇವಾಗ ನಮ್ಮ ಪ್ರಯಾಣ ಸಕಲೇಶ್ಪುರ ಕಡೆ. ನಾವು ಸಕಲೇಶ್ಪುರ ರೂಟ್ ಬಂದು ನಮ್ಮೂರಿಂದ ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮ್ಮೂರಿಂದನೇ ಸಕಲೇಶ್ಪುರ ಹತ್ತಿರ ಆಗುತ್ತೆ. ನಾವು ಹಾಸನ ಹೋಗಬೇಕು ಅಂತ ಏನಿಲ್ಲ. ಮಲ್ಪಟ್ನ, ಕುಡ್ಲಿಪೇಟೆ ಮತ್ತು ಸಕಲೇಶ್ಪುರ ಈ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ನೆಟ್ವರ್ಕ್ ಇಲ್ಲದೆ ಇರೋದೇ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತ ಅಂದರೆ ನೆಟ್ವರ್ಕ್ ಇದ್ದರೆ ಇಲ್ಲೂ ಬ್ಯುಸಿ ಆಗಿಬಿಡ್ತೀವಿ ಫೋನಲ್ಲಿ, ಅಲ್ಲಿ ಇಲ್ಲಿ ಅದು ಇದು ಕಾಲ್ಸ್ ಅಂತ. ಬಟ್ ಇವಾಗ ನೆಟ್ವರ್ಕೇ ಇಲ್ಲವೇ, ಆ ರಿಸ್ಕೇ ಇಲ್ಲ ನಮಗೆ. ನಾನು, ಚೇತು, ಪಪ್ಪ, ಅಮ್ಮ, ಸಂಜೀವರು ಇಷ್ಟು ಜನ ಹೋಗ್ತಾ ಇದ್ದೀವಿ ಮುಜುರಾಬಾದ್ ಫೋರ್ಟ್ಗೆ. ಮುಜುರಾಬಾದ್ ಫೋರ್ಟ್ ನೋಡಿಕೊಂಡು ಇನ್ನೂ ಸಮ್ ಪ್ಲೇಸಸ್ನ ಕವರ್ ಮಾಡಿ ಮತ್ತೆ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಚೆನ್ನಾಗಿದೆ, ನೋಡ್ತಾ ಇದ್ದರೆ ನನಗೆ ಖುಷಿ ಆಗ್ತಾ ಇದೆ. ಹಿಂಗೆ ಅಲ್ಲ ಅಂಕಲ್, ಮೊನ್ನೆ ಬಂದಿದ್ದು ನಾವು ಪಕ್ಕದ ರೋಡ್ ಹೋಗಿದ್ದು ಹಂಗೆ ಹೋಗ್ಬಿಟ್ವಿ ಅವತ್ತು. ಬರ್ಬೇಕಾರೆ ಹಿಂಗೆ ಬಂದ್ವಿ. ಎಲ್ಲಿ ಈ ಕಡೆ ಬಂದ್ವಿ. ಬಂದೇ ಇಲ್ಲ. ಫಸ್ಟು ಮುಜರಾಬಾದ್ ಫೋರ್ಟಿಗೆ ಹೋಗೋಣ, ಆಮೇಲೆ ಮುಜರಾಬಾದ್ ಫೋರ್ಟಿಗೆ ಬಂದ್ವಿ. ಎಳ್ಳೀರು ಕುಡಿತ್ಯಾ? ನಂಗೆ ಎಳ್ಳೀರು ಇಷ್ಟ ಇಲ್ಲ. ಮುಜರಾಬಾದ್ ಫೋರ್ಟಿಗೆ ಬಂದಿದ್ದೀವಿ, ಮೇಲೆ ಹೋಗ್ತಾ ಇದ್ದೀವಿ. ಇವನು ಕಳ್ಳ ನೋಡಿ ಗಾಯ್ಸ್, ನನ್ನ ಸ್ಪೆಕ್ಸ್ನ ಕದ್ಬಿಟ್ಟು ಹಾಕೊಂಡಿದ್ದಾನೆ. ನೋಡಿ ನೋಡಿ ನೋಡಿ, ಕ್ಲಾತ್ಗಳಲ್ಲಿ ಇದು ನಂದು ಸ್ಪೆಕ್ಸು. ಕ್ಲಾತಲ್ಲಿ ಇನ್ನೊಂದು ಇಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ನ ಹತ್ತಬೇಕು. ಸ್ಟೆಪ್ಸ್ನ ಹತ್ತೋಣ. ಏಯ್ ಬಾರೋ, ಅವನು ಇನ್ನು ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಹೀಗೆ ಸ್ವಲ್ಪ ಸ್ಟೆಪ್ಸ್ ಹತ್ತಿದ್ರೆ ಒಂದು 100 ಸ್ಟೆಪ್ಸ್ ಇದೆಯಾ? ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಬಾ ಬಾ. ವ್ಲಾಗ್ ಮಾಡಿದ್ರೆ ಬಿಸಿ ಇದೆ ಅವನಿಗೆ. ನೋಡು, ಈಗ ಮುಜರಾಬಾದ್ ಫೋರ್ಟ್ ಹತ್ರ ಇದ್ದೀವಿ. ಹೀಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ರನ್ನಿಂಗ್ ರೈಸ್ ಚಾಂಪಿಯನ್ನು, ಸೊ ಮುಂದೆ ಹೋಗ್ತಾ ಇದ್ದಾರೆ. ನಾವಿಷ್ಟು ಜನ ಇಲ್ಲ ಇದ್ದೀವಿ. ನೋಡಿ, ನಾವು ಸೇಂದಿ ಕುಡಿತೀವಲ್ಲ, ಅದಿದೇ ಮರದು ಗೈಸ್, ಬೈನೆ ಮರ. ಯಾಕೆಂದರೆ ಬೈನೆ ಮರ ಸೇಂದಿ ಕುಡಿಬೇಕು ಅಂದರೆ ಫ್ರೆಶ್ ಆಗಿರೋ ಸೇಂದಿ ಕುಡಿದ್ರೆ ಕಿಕ್ಕೇರಲ್ಲ. ಅದು ಹಾಗೆ ಚಿತ್ರ ಕಾಣಿಸ್ತೈತಿ, ಅದು ಹಾಗೆ ಲೈನ್ಸ್. ಅದು ಇವರೆಲ್ಲ ಬೇಗ ಬೇಗ ಹೋಗ್ತಾ ಇದ್ದಾರೆ, ನಾನು ಮಾತ್ರ ನಿಧಾನ ಹೋಗ್ತಾ ಇದ್ದೀನಿ. ಇದೆ ರೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ವಿ ಆರ್ ಟಯರ್ಡ್ ರೈಟ್ ನೌ. ಹಾಂ, ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಅಂದರೆ ಈ ಬೆಟ್ಟ ಫಸ್ಟ್ ಒಂದ್ಸರಿ ಬಂದು ಹತ್ತಿ ಇಳೀರಿ. ಹಾಂ, ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ನಿಧಾನ ಬರ್ತಾ ಇದ್ದಾರೆ. ನೋಡಿ, ಈಗಿನ ಶೋ ಅಪ್ ಮಾಡ್ತಾ ಇರೋದು ಸ್ಪೀಡ್ ಬಂದು. ಯಾರೋ ಇಬ್ರು ಕಪಲ್ಸ್ ಕೂತಿದ್ದಾರೆ ಗಾಯ್ಸ್. ಬಂದ್ವಿ, ಬನ್ನಿ. ಚೇತ ಸುಸ್ತಾಗ್ಬಿಟ್ಟಿದ್ದಾಳೆ ಗಾಯ್ಸ್.
ಬರೋರು ಹೊಚ್ಚಿಗದು ಬೇಗ ಓಡ್ತಾ ಇದೆ ನೋಡಿ ಕೂರ್ತಿವ್ರು ಆಗ ಚೆನ್ನಾಗಿತ್ತು ಎಲ್ಲರೂ ಮೇಲೆ ಹೋದ್ಮೇಲೆ ಸುಸ್ತಾಗಲ್ಲೇ ಕೂತಿದ್ದಾರೆ. ಝೂಮ್ ಮಾಡ್ತೇನೆ ಇರಿ. ಹೈದರಾಬಾದ್ ಫೋರ್ಟ್ದು ಎಂಟ್ರೆನ್ಸ್. ಹೀಗೆ ಮುಂದೆ ಹೋಗೋಣ, ಫೋರ್ಟ್ ಲುಕ್ ನೋಡೋಣ. ಹೋಗ್ತಾ ಇದ್ದೀನಿ, ಮುಂದೆ ತೋರಿಸ್ತೀನಿ. ಇಲ್ಲಿ ಫೋರ್ತ್ ಸ್ಟೆಪ್ಸ್ ಇದೆ ನೋಡಿ. ಇದು ಫೋರ್ಟ್ದು ಎಂಟರ್ ಆಗ್ತಾ ಇದ್ದೀವಿ. ಇದು ಔಟ್ಲುಕ್ ತೋರಿಸ್ತೀನಿ ನಾನು ನಿಮ್ಗೆ ಹಿಂದೆ ಹೋಗಿ. ಈಗ ಎಂಟ್ರೆನ್ಸಿಗೆ ಹೋಗೋಣ. ಮುಜರಾಬಾದ್ ಫೋರ್ಟ್ದು ಎಂಟ್ರೆನ್ಸ್. ಇದು ಅರ್ಲಿ ಮಾರ್ನಿಂಗ್ ಏನಿಲ್ಲ, 8 o'clock ಸಂಜೆ 5 o'clock ಮಾತ್ರ ಓಪನ್ ಇರುತ್ತೆ. ಯಾರಾದರೂ ಬರಬೇಕು ಅಂತ ಇದ್ದರೆ ದಯಮಾಡಿ 8 to 5 ಅದರೊಳಗಡೆ ಬನ್ನಿ. ಯಾರಾದರೂ ಏನಾದರೂ ತೊಗೊಂಬಂದ್ರಿ ತಿಂದ್ರಿ ಅಂದರೆ ದಯಮಾಡಿ ಡಸ್ಟ್ಬಿನ್ನೇ ಯೂಸ್ ಮಾಡಿ. ಇಲ್ಲೊಂದು ರೂಮ್ ಇದೆ, ಇಲ್ಲಿಂದ ಆಚೆಯಲ್ಲಿ ಕೂಡ ಒಂದಿದೆ, ಈಚೆ ಒಂದಿದೆ. ನೀರು ಹಿಡ್ಕೊ. ಈಗ ಇದು ಮುಜರಾಬಾದ್ ಫೋರ್ಟ್ ಒಳಗಡೆ ಎಂಟ್ರಿ ಆಗಿದೆ. ಅದು ಮೈನ್ ಡೋರ್ ಬರುತ್ತೆ. ಈಚೆ ಒಂದು ರೂಮ್ ಇದೆ, ಅಲ್ಲಿ ಒಂದಿದೆ. ಹೀಗೆ ಕೂಡ ಇಲ್ಲೊಂದು ಸ್ವಲ್ಪ ರೂಮ್ಗಳು ಬರುತ್ತೆ. ನಮ್ಮ ಪಪ್ಪ ಅಮ್ಮ ಸಂಜು ಮತ್ತು ಚೇತು ಬರ್ತಾ ಇದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ ಅವ್ರು ಮೇಲೆ ಬರೋತ್ತಿಗೆ. ಹೀಗೆ ಮೇಲೆ ಹೋಗೋಣ. ಮೇಲಿಂದ ಲುಕ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬರ್ತಾರೆ ನೋಡಿ. ಹಾಂ, ವಿ ವಿಲ್ ಶೂಟ್. ಎಸ್, ಬನ್ನಿ ಫೋಟೋಸ್ ತೆಗೆಯೋಣ. ಹೀಗಿದೆ. ಸಂಜೀವ್ ಬಂದ, ಅಮ್ಮ ಬಂದರು, ಪಪ್ಪ ಬರ್ತಾ ಇದ್ದಾರೆ, ಚೇತು ಫೋನಲ್ಲಿಟ್ಟಿದ್ದಾರೆ, ಮುಂದೆ ಹೋಗ್ತಾ ಇದ್ದಾನೆ. ನಾವು ಕೂಡ ಹೀಗೆ ಮುಂದೆ ಹೋಗೋಣ. ತಲೆ ಎಲ್ಲ ಬಡಿತಾ ಇತ್ತು ನನಗೆ. ಇಲ್ಲಿಂದ ಸುರಂಗ ಇದೆ, ಇಲ್ಲಿಂದ ಹೊರಟ್ರೆ ಶ್ರೀರಂಗಪಟ್ಟಣ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ಸುರಂಗ ಇದೆ ಅಂತೆ, ಆ ಸುರಂಗದಲ್ಲಿ ಹೋದ್ವಿ ಅಂತಂದರೆ ಶ್ರೀರಂಗಪಟ್ಟಣವರೆಗೂ ಹೋಗ್ಬೋದು. ಮುಜರಾಬಾದ್ ಫೋರ್ಟ್ದು ಮೇಲೆ ಟಾಪಿಗೆ ಹೋಗ್ತಾ ಇದ್ದೀನಿ. ವರು ಮತ್ತು ಅಮ್ಮ ಹಿಂದೆ ಬರ್ತಾ ಇದ್ದಾರೆ, ಪಪ್ಪ ಕೂಡ ಬಂದರು.
ಹೊರಗೆ ತೋರಿಸ್ತೀನಿ ಇರು. I will fix the camera here. Come, we'll go. ವಿಘ್ನ ವ್ಯೂ ಪಾಯಿಂಟ್ ಅಲ್ಲಿ ಚೆನ್ನಾಗಿದೆ. ಚೇತು ಯಾವುದು ಬ್ಲೂಟೂತ್ ಅಲ್ಲ ಕನೆಕ್ಟ್ ಮಾಡೋದು. ಅದು ಹೆಂಗೆ ಕನೆಕ್ಟ್ ಮಾಡೋದು? ಪ್ಲೇ ಮಾಡು, ಏನಾಗಲಿ ಎಡಿಟ್ ಮಾಡ್ಕೊಬೋದು. ಅಲ್ಲ ಅರ್ಥ ಮಾಡಿದಾಗ ಇದು ಮಾಡೋದು ಕಷ್ಟ ಆಗುತ್ತೆ. ನಮ್ಮಮ್ಮ ಚೇತು ಬರ್ತಾ ಇದ್ದಾಳೆ ಸುರಂಗ ತೋರಿಸು ಅಂತ. ನಾನಿವಾಗ ಸುರಂಗ ಹತ್ರ ಹೋಗ್ತಾ ಇದ್ದೀವಿ. ಹೀಗೆ ಒಳಗಡೆ ಹೋದರೆ ಸುರಂಗ ಇದೆ, ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾದಲ್ಲಿ ಲೈಟ್ ಆನ್ ಮಾಡಿದ್ದು ಇದೆ ಸುರಂಗ. ಗಾಯ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಕತ್ಲೆ ಇದೆ. ಕ್ಲೋಸ್ ಮಾಡಿಬಿಟ್ಟಾರೆ. ಗೋಡೆ ಕಟ್ಬಿಟ್ಟು ಕಾಣಿಸ್ತಾನೆ ಇಲ್ಲ ಅಂತ ಕೂಡ. ಇದು ಒಂದು ನಿಮಿಷ. ತಂಗಿ ಇಲ್ಲೇ ಇದ್ದಾರೆ. ಗೋಡೆ ಕಟ್ಬಿಟ್ಟು ಇದು ಸುರಂಗ. ಅದೆಷ್ಟು ಜಸ್ಟಿಫೈ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ, ಬಟ್ ಏನು ಕಾಣಿಸ್ತಾ ಇಲ್ಲ. ಗೋಡೆ ಕಟ್ಟಿದ್ದ ಮೇಲೆಲ್ಲ ಕಾಣಿಸುತ್ತೆ ಅಂಕಲ್, ಫುಲ್ಲು ಸಕ್ಕದಾಗಿ. ಚೇತು ಹೊರಗಡೆ ಹೋಗ್ತಾ ಇದ್ದಾಳೆ, ನಾನು ಅವಳಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಇವನು ಕಲ್ಲು ತಗೊಂಡು ಹೊಡಿತಾ ಇದ್ದಾನೆ. ಮಮ್ಮಿ ಆಚೆ ಬರ್ತಾ ಇದೆ. ಹೀಗೆ ಗ್ಯಾಪಲ್ಲೇ ಮೇಲೆ ಎತ್ತೋಣ. ಸ್ಟೆಪ್ಸ್ ಹತ್ರ ಹೋಗ್ಬೇಕಿತ್ತು. ಸ್ಟೆಪ್ಸ್ ಹತ್ರ ಹೋಗೋಷ್ಟು ಪೇಷನ್ಸ್ ನನಗಿಲ್ಲ. ಹೀಗೆ ಮೇಲೆ ಹೋದರೆ ಆಯಿತು. ಕಳ್ಳರು ಅಲ್ಲ, ಶಿವಾಜಿ ನಮ್ಮವರು. ಟಿಪ್ಪು ಸುಲ್ತಾನು. ಟಿಪ್ಪು ಸುಲ್ತಾನ್. ನಾನು ಶಿವಾಜಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಶಿವಾಜಿ ಅವ್ರು ಕಟ್ಟಿರೋದು ಅಂತ. ಇರು ಆನ್ ಮಾಡ್ತೀನಿ. ಹೀಗೆ ನುಗ್ಗಿ ಹೋದರೆ ಈ ಕಡೆ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಹೀಗೆ ಮುಂದೆ ಹೋದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಹೇಗಿದೆ ಇಲ್ಲಿಂದ ನೋಡಿ ನಿನ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸ್ಬೋದು ನೋಡಿ. ಚೇತ ಒಂದು ಫೋಟೋ ತೆಗಿ ಬೊಮ್ಮ. ಹೇಗಿದೆ ಇದು ಅವ್ರು ಕೊಡು, ಸಾಕು. ವ್ಯೂ ಬರಬೇಕು. ಹಿಂದೆ ಕಾಣಲ್ಲ. ಅವನಿಗೆ ಕೊಡ್ರಿ. ಅದು ಆಫ್ ಮಾಡು. ರೌಂಡ್ ಒಂದು ರೌಂಡ್ ಹೊಡ್ಬಿಟ್ಟು ಆಮೇಲೆ ಆಫ್ ಮಾಡು. ಮಾಡಿದ್ದೀನಿ ಸುತ್ತ ರೌಂಡು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಹಾಂ ವ್ಯೂ ಪೂರ್ತಿ 0.5 ಅಲ್ಲಿ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಇದು ಸ್ಟಾರ್ ಶೇಪಲ್ಲಿದೆ. ಟಿಪ್ಪು ಸುಲ್ತಾನ್ ಕಳಿಸಿರೋದು. ನಾನು ಆವಾಗಲೇ ಶಿವಾಜಿ ಅಂತ ಇದ್ದೆ. ಆ್ಯಕ್ಚುಲಿ ಮಿಸ್ಟೇಕು ಎಲ್ಲ ನೋಡಿ. ಬಾರೆ ಹೋಗೋಣ, ಟೈಮ್ ಆಯಿತು. ನೋಡು
ಝೂಮ್ ಮಾಡಿ ತೋರಿಸ್ತೀನಿ. ಬನ್ನಿ, ಬಂದು ಟೂರಿಸ್ಟ್ ಪ್ಲೇಸ್ನ ಎಂಜಾಯ್ ಮಾಡಬೇಕು. ಬಿಟ್ಟರೆ ಈ ಪ್ರೇಮಿಗಳು, ಯುವ ಪ್ರೇಮಿಗಳು ಬಂದು ಎಲ್ಲ ಕೆತ್ತಿದ್ದಾರೆ. ಚೇತನು ಅದನ್ನು ಹುಡುಕ್ತಿದ್ದಾಳೆ, ಎಲ್ಲೆಲ್ಲಿ ಏನೇನು ಕೆತ್ತಿದ್ದಾರೆ ಅಂತ, ಯಾವ್ಯಾವ ನೇಮ್ ಅಂತ. ಬ್ಯುಸಿಯಾಗಿದ್ದಾಳೆ ನೋಡಿ. ಎಲ್ಲಿ 1191 ಅಲ್ಲಲ್ಲ 1191 ಅವಾಗನೇ ಕೆತ್ತಿರೋವಂಥದ್ದು ಅದು. ಇವಾಗ ಇದು ನೋಡಿ ಕ್ಲಿಯರಾಗಿ ತೋರಿಸ್ತೀನಿ. ಊಟಿ ಕುಮಾರ್. ಓ, ಪಕ್ಕದಲ್ಲಿ ಟೀ ಇದೆ, ಮರ್ತ್ಬಿಟ್ಟಿದ್ದೀನಿ. ಟೂಟಿ ಕುಮಾರ್ ಅಂತೆ, ಅದು KV. ಟೂರಿಸ್ಟ್ ಪ್ಲೇಸ್ನ ಎಂಜಾಯ್ ಮಾಡಿ ಬನ್ನಿ ಅಂತ ಅಂದರೆ ಎಂಜಾಯ್ ಮಾಡೋದ್ರ ಜೊತೆಗೆ ಲಿಪಿಗಳು ಕೆತ್ತೋಗಿದ್ದಾರೆ. ಇವನು ಯಾರೋ 1191 ಹುಟ್ಟಿರೋನು, ಅವತ್ತೇ ಕೆತ್ತೋಗಿದ್ದಾನೆ ಅನಿಸುತ್ತೆ. ಹೀಗೆ ಮುಂದೆ ಹೋಗೋಣ ಗಾಯ್ಸ್. ಚೇತು ಮತ್ತು ನಾನು ಇಬ್ಬರೇ ಹಿಂದೆ ಉಳ್ಕೊಂಡಿದ್ದೀವಿ. ಸಾಹಸ ಮಾಡಿರೋದು ನೋಡೋನು. ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ ಹತ್ಬಿಟ್ಟು ಬರೆದಿದ್ದಾರೆ. ಅಲ್ಲಿ ಹತ್ತಕ್ಕೆ ಆಗಲ್ಲ. ಅಲ್ಲಿ ಹತ್ಬಿಟ್ಟು ಹೇಗೆ ಬರೆದಿದ್ದಾರೆ ಗೊತ್ತಿಲ್ಲ. ಅವ್ನು ಮೇ ಬಿ ಟವರ್ ಇದ್ದಂಗೆ ಇದ್ದ ಅನಿಸುತ್ತೆ ಗಾಯ್ಸ್. ಅದಕ್ಕೆ ಅಲ್ಲೆಲ್ಲ ಬರೆದಿದ್ದಾನೆ. ಇಲ್ಲೂ ಕೂಡ ಬರೆದಿದ್ದಾರೆ ನೋಡಿ. ವರು ಅಲ್ಲಿ ನಿಂತಿದ್ದಾನೆ, ಚೇತು ಹೋಗ್ತಾ ಇದ್ದಾಳೆ, ಅವಳು ಹಿಂದೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಕಾರ್ ಹತ್ರ ಹೋಗೋಣ. ಇವಾಗ ಕೆಳಗಡೆ ಹೋಗೋಣ ಗಾಯ್ಸ್. ನನ್ನನ್ನು ಬಿಟ್ಟು ವರುಣ ಬಿಟ್ಬಿಟ್ಟು ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಕೆಳಗಡೆ ಹೋಗೋಣ. ಇಳಿಯೋದ್ರಲ್ಲಿ ಎಲ್ಲ ಫಸ್ಟ್ ಇರ್ತಾರೆ. ಹತ್ತೊತ್ತಿಗೆ ನಾನು ಅವರು ಮಾತ್ರ ಮುಂದೆ ಇದ್ವಿ. ಯಾರು ಮುಂದೆ ಬಂದಿದ್ದು ಅವ್ರು ಹಿಂದೆ ಹೋಗ್ತಾ ಇದ್ದೀವಿ, ಹಿಂದೆ ಬಂದವ್ರು ಮುಂದೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ, ಇಳಿಬೇಕಾದ್ರೆ ಸುಸ್ತಾಗಲ್ಲ. ಅದಕ್ಕೆ ನಮ್ಮ ಪಪ್ಪನೇ ಲಾಸ್ಟಿಗೆ ಬಂದಿದ್ದು, ಬಟ್ ಪಪ್ಪನೇ ಫಸ್ಟ್ ಹೋಗ್ತಿದ್ದಾರೆ. ನೆಕ್ಸ್ಟ್ ಅಮ್ಮ, ಚೇತು, ವರು. ಚೇತು ಇವಾಗ ಈ ಕಂಬಿ ಮೇಲೆ ಕೂತ್ಕೊಂಡು ಜಾರ್ಕೊಂಡು ಹೋಗ್ತಾಳಂತೆ. ನೋಡು ಚೇತು, ಟ್ರೈ ಮಾಡು, ಬಾ ಹೋಗೋಣ. ಎಸ್. ನಿನ್ನ ಹೆಸರೇನು? ಲಕ್ಷ್ಮೀ ಪ್ರಕಾಶ. ಯಾವೂರು ನಿಮ್ಮದು? ಯಾವೂರು? ಸೇ ಹಾಯ್. ಹಾಯ್ ಹೇಳು. ಹಾಯ್ ಹೇಳೋ. ಲಕ್ಷ್ಮೀ ಪ್ರಕಾಶ್ ಫುಲ್ ಲಾಚಿಕೆ ಆಗ್ಬಿಟ್ಟಿದೆ. ಹಾಯ್ ಹೇಳ್ದಾಗ ಕೂಡ ಹೋಗ್ತಿದ್ದಾನೆ ನೋಡಿ ಗಾಯ್ಸ್. ನಾನು ಯೂಟ್ಯೂಬಲ್ಲಿ ಬರ್ತೀನಿ. ನೋಡಿ, ಬೇರೆಯವ್ರನ್ನ ನೋಡಿದ ತಕ್ಷಣ ಎಷ್ಟು ಬ್ಲಶ್ ಆಗ್ತಾನೆ ಅಂತ ಹಾಗೆ ನೋಡ್ತಾರೆ. ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಫೇಸ್ ತೋರಿಸು. ಯಾರಾದರೂ ಹುಡುಗಿರು ಕಾಣಿಸಿದ್ರೆ ಸಾಕು, ಫೇಸ್ ಫುಲ್ ಬ್ಲಶ್ ಆಗಿಬಿಡುತ್ತೆ ಗಾಯ್ಸ್. ಇದೇ ಮೂತಿ ಬ್ಲಶ್ ಆಗೋ ಫೇಸು. ಕಾರಲ್ಲದ ನೋಡಿ, ಎಲ್ಲ ಪಾಪ ಸುಸ್ತಾಗಿ ರೆಸ್ಟ್ ಮಾಡಿ ಸ್ಟೆಪ್ಸ್ ಮೇಲೆ ಬರ್ತಾ ಇದ್ದಾರೆ. ಸುಸ್ತಾಯ್ತಾ? ಹಾಗೆ ನಿಧಾನ ಹತ್ತಿ, ರೀಚ್ ಆದ್ರಿ ಆಲ್ರೆಡಿ ನೀವು. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಹಿಂದೆ ಹೋಗ್ತಾ ಇದ್ದೇನೆ. ನಾನು ಕೂಡ ಇವಾಗ ಹೀಗೆ ಹೋಗ್ತೇನೆ, ಸ್ಪೀಡಾಗಿ ಹೋಗ್ತೀನಿ. ಇವರೆಲ್ಲರಿಗಿಂತ ಮುಂದೆ ಹೋಗ್ಬಿಟ್ಟು ನಾನು ಫಸ್ಟ್ ಅಂತ ತೋರಿಸ್ತೀನಿ. ಹೋಗ್ತಾ ಇದ್ದೀನಿ ಸ್ಪೀಡಾಗಿ. ಪಪ್ಪನ ಬೀಟ್ ಮಾಡಿದೆ. ನೆಕ್ಸ್ಟ್ ನಮ್ಮಮ್ಮ ಬೆಂಕಿ ಥರ ಸ್ಪೀಡಾಗಿ ಹೋಗ್ತಿದ್ದಾರೆ. ಎಲ್ಲ ಪಾಸ್ ಆಗುತ್ತೆ. ಅಮ್ಮ ನಾವು ಬೀಟ್ ಮಾಡಿದೆ. ಚೇತು ಓಡ್ತಿದ್ದಾಳೆ ನೋಡಿ. ನೋಡಿ, ಚೇತು ಓಡ್ತಿದ್ದಾಳೆ. ಸಂಜೆ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ಬರ್ತಾ ಇದ್ದಾರೆ ನೋಡಿ. ಓಡೋಣ, ಬೇಗ ಹೋಗೋಣ.
ನನಗೆಂತ ಆಗಿಲ್ಲ. ಚೇತು ಆಲ್ರೆಡಿ ಇಷ್ಟಕ್ಕೆ ಸುಸ್ತಾಗಿ ಹೋಗಿದ್ದಾಳೆ. ವರು ಮುಂದೆ ಹೋಗಿದ್ದಾನೆ, ನಾವು ಹಿಂದೆ ಹೋಗ್ತಾ ಇದ್ವಿ. ಇವಾಗ ಕಾರ್ ಹತ್ರ ಹೋಗೋಣ. ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ, ವಯಸ್ಸಾಯ್ತಲ್ಲ. ಚೇಸುಗೆ ಆಲ್ರೆಡಿ ಏಜ್ ಆಗೋಗಿದೆ, ಹೈಟ್ ಮಾತ್ರ ಇಲ್ಲ. ಏಜ್ ಆಗಿಲ್ಲ ಅಂತ ಅನ್ಕೊಂಬಿಡಿ, ಹೈಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಏಜ್ ಕಮ್ಮಿ ಕಾಣಿಸ್ತಿದೆ ನಿಮಗೆ. ಅವಳಿಗೆ 60 ವರ್ಷ ಆಗಿದೆ. 60 ವರ್ಷದ ಮುದುಕಿ ಅವಳು. 60 ವರ್ಷಕ್ಕೆ ಈಗ ಆಡ್ತಿದ್ದಾಳೆ. ಪಪ್ಪ ಮತ್ತು ಅಮ್ಮ ಅದು ಬರ್ತಾ ಇದ್ದಾರೆ ನೋಡಿ, ಹತ್ತಿರದಿಂದ ತೋರಿಸ್ತೇನೆ. ಅವರಿಬ್ರು ಅಲ್ಲಿ ಹೋಗ್ತಿದ್ದಾರೆ, ಚೇತು ಇಲ್ಲಿ ಹೋಗ್ತಾ ಇದ್ದಾಳೆ, ಮತ್ತು ನಾನು ಇಲ್ಲಿದ್ದೀನಿ. ಡಾಗಿ ಕಮ್ ಹಿಯರ್. ಆ ನಾಯಿ ಅಲ್ಲಿ ನೋಡ್ತಾ ಇದೆ. ಆ ನಾಯಿ ಪಾಪ ಸ್ಕೆಲಿಟನ್ ಆಗಿಬಿಟ್ಟಿದೆ. ಚೇತು ಬಾಡಿಲಿ ಜಾಸ್ತಿ ಇದೆ ಅನ್ಕೊಂಬಿಟ್ಟಿದ್ದಾಳೆ. ಅವಳ ನಾಯಿಗಿಂತ ಒಂಚೂರು ಜಾಸ್ತಿ ಇದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ. ಇವಾಗ ಕಾರಿಗೆ ಹೋಗೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.